ಭಾರತೀ ನಗರದ ಏಪ್ರಿಲ್ 5ರಿಂದ 12ರವರೆಗೆ ಶ್ರೀ ಕಾಲಭೈರವೇಶ್ವರ ಬಸಪ್ಪನ ಪುಣ್ಯಕ್ಷೇತ್ರದಲ್ಲಿ 7 ದಿನಗಳವರೆಗೆ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಜಾತ್ರೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ. ನಿರ್ಮಲಾನಂದ ಸ್ವಾಮೀಜಿ ದಿವ್ಯ ಸನ್ನಿಧ್ಯ ವಹಿಸಲಿದ್ದಾರೆ. ಏಪ್ರಿಲ್ 5ರಂದು ಭಾನುವಾರ ಹೋಮ ಮತ್ತು ಪೂಜಾ ಕಾರ್ಯಕ್ರಮ ನಡೆಯಲಿದ್ದು, ಸಂಜೆ ಗುರುದೇವರಹಳ್ಳಿ, ಚಿಕ್ಕರಸಿನಕೆರೆ, ಹುಣ್ಣನದೊಡ್ಡಿ ಗ್ರಾಮಸ್ಥರಿಂದ ಕೊಂಡಬಂಡಿ ಜರುಗಲಿದೆ ಮತ್ತು ರಾತ್ರಿ ವಿವಿಧ ಗ್ರಾಮಗಳ ದೇವತೆಗಳ ಕರಗ ಉತ್ಸವ ಮೆರವಣಿಗೆ ಮತ್ತು ಏಪ್ರಿಲ್ 7ರಂದು ಸಂಜೆ ರಥೋತ್ಸವ ನಡೆಯಲಿದೆ. ಅರೇಕಲ್ಲುದೊಡ್ಡಿ, ಬನ್ನಹಳ್ಳಿ, ಹೊನ್ನಾಯಕನಹಳ್ಳಿ ಮತ್ತು ಕಾರಕಹಳ್ಳಿ ಗ್ರಾಮಸ್ಥರಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀ ಕಾಲಭೈರವೇಶ್ವರ ದೇವಾಲಯದ ಯಜಮಾನ ಶಿವಲಿಂಗೇಗೌಡ ಮಾತನಾಡಿದ್ದರು. ಸುದ್ದಿಗೋಷ್ಠಿಯಲ್ಲಿ ಚೆನ್ನೇಗೌಡ ಇತರರು ಇದ್ದರು. ಶ್ರೀ ಗುರುದೇವ್ ಈ ಚಿಕ್ಕರಸಿನಕೆರೆ ಗ್ರಾಮದ ಪ್ರಸಿದ್ಧ ಕಾಲಭೈರವೇಶ್ವರ ಪುರಾಣ ಪ್ರಸಿದ್ಧವಾದ ಕಾಲಭೈರವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ನಾಡಿನ ಎಲ್ಲ ಭಕ್ತ ಬಾಂಧವರಲ್ಲಿ ಒಂದು ಮನವಿ. ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಪರಮಪೂಜ್ಯ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದದಿಂದ ಈ ಸ್ಥಳದಲ್ಲಿ ಪ್ರತಿ ವರ್ಷದಂತೆ ಈ ಒಂದು ಪುರಾಣ ಪ್ರಸಿದ್ಧವಾದ ಜಾತ್ರಾ ಮಹೋತ್ಸವವನ್ನು 5/4/2026 ಭಾನುವಾರದ ಬೆಳಗಿನ ಜಾವದಿಂದ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ರಾತ್ರಿ ಎಲ್ಲ ದೇವಾನುದೇವತೆಗಳ ಉತ್ಸವದೊಂದಿಗೆ ಬೆಳಿಗ್ಗೆ 6 ಗಂಟೆಗೆ ಸೋಮವಾರ ಶ್ರೀ ಕಾಲಭೈರವ ಸ್ವಾಮಿ ಅಗ್ನಿಕೊಂಡೋತ್ಸವ ಆರಂಭವಾಗುತ್ತದೆ, ನೆರವೇರಿಸಲಾಗುತ್ತದೆ. ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ 7ನೇ ತಾರೀಕು ಅಂದರೆ ಮಂಗಳವಾರ ಶ್ರೀ ಕಾಲಭೈರವೇಶ್ವರ ರಥೋತ್ಸವವು ವಿಜೃಂಭಣೆಯಿಂದ ಮಧ್ಯಾಹ್ನ 3:30ರ ವೇಳೆಗೆ ಆರಂಭವಾಗುತ್ತದೆ. ಎಲ್ಲ ಭಕ್ತವೃಂದರು ಹಾಗೂ ದೇವರ ಎಲ್ಲ ಒಕ್ಕಲಿನವರು ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸನ್ಮಂಗಳವನ್ನು ಮಾಡಲೆಂದು ಆಶಿಸುತ್ತೇನೆ.